ಅರಬ್ಬಿ ಸಮುದ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣದ ಹಿನ್ನೆಲೆ ಉಡುಪಿ ಜಿಲ್ಲೆಯಲ್ಲಿ ಭಾರೀ ಮಳೆ ಸುರಿತಾ ಇದೆ. ಹೀಗಾಗಿ ಹವಾಮಾನ ಇಲಾಖೆಯಿಂದ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕರಾವಳಿಯಲ್ಲಿ ಮುಂದುವರಿದ ಮಳೆಯ ಅಬ್ಬರ. ಉಡುಪಿ ಜಿಲ್ಲೆಗೆ ಇಂದು ಆರೆಂಜ್ ಅಲರ್ಟ್. ಕರ್ನಾಟಕ ಕರಾವಳಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮ ವರುಣ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿನ ಚಂಡಮಾರುತದಿಂದಾಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದೆ. ಅಲ್ಲದೆ ಇಂದು ಉಡುಪಿ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಜಿಲ್ಲೆಯಲ್ಲಿ ಮೇ 26ರವರೆಗೂ ಗುಡುಗು, ಮಿಂಚು, ಗಾಳಿ ಸಹಿತ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಅರಬ್ಬಿ ಸಮುದ್ರದಲ್ಲಿ ಗಂಟೆಗೆ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸಲಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಮಳೆ ಗಾಳಿ ಹಿನ್ನೆಲೆ ಬಂದರಿನಲ್ಲಿ ಕೆಲವು ಮೀನುಗಾರಿಕಾ ಬೋಟುಗಳು ಲಂಗರು ಹಾಕಿವೆ. ಮಹಾಮಳೆಗೆ ಮೆಸ್ಕಾಂಗೆ 25 ಲಕ್ಷ ರೂಪಾಯಿ ನಷ್ಟ. ಕತ್ತಲಲ್ಲಿ ಲಕ್ಷ್ಮೀಂದ್ರನಗರ, ಸಗ್ರಿ, ಮಣಿಪಾಲ ಜಿಲ್ಲಾದ್ಯಂತ ಸುರಿದ ಮಳೆಗೆ ವಿದ್ಯುತ್ ಕಣ್ಣಾಮುಚ್ಚಾಲೆ ಮುಂದುವರಿದಿದೆ. ಗಾಳಿ ಮಳೆಯಿಂದ 145 ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿದ್ದು ಜನರು ಕತ್ತಲೆಯಲ್ಲಿ ಕಾಲ ಕಳೆಯುವಂತಾಗಿದೆ. ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಬಂದರೂ ಕುಡಿಯುವ ನೀರು ಬರುತ್ತಿಲ್ಲ. ಮಣಿಪಾಲ ಭಾಗದಲ್ಲಿ ವ್ಯಾಪಕ ಮಳೆಯಾಗಿದ್ದು ಒತ್ತುವರಿಯಾದ ಚರಂಡಿಗಳನ್ನು ತೆರವುಗೊಳಿಸಿ ಪೈಪ್ಲೈನ್ ಅಳವಡಿಸುವ ಕಾರ್ಯ ನಡೆಯುತ್ತಿದೆ. ಅನಧಿಕೃತ ಕಟ್ಟಡ ಮತ್ತು ಭಾರೀ ಮಳೆಯಿಂದ ಆದ ಅವಾಂತರಕ್ಕೆ ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮಲ್ಲಿ ಕರೆಂಟ್ ಇಲ್ಲ, ಇನ್ವರ್ಟರ್ ಇಲ್ಲ, ಎಲ್ಲ ಮುಗ್ದೋಗಿದೆ. ಬಂದು ನೋಡಿ ಹೋಗಿ, ನಿನ್ನೆ ಬೆಳಿಗ್ಗೆ ಬಂದು ನೋಡಿ ಹೋಗಿದ್ದಾರೆ. ಹೇಗೆ ನೀವು ಅಡ್ಜಸ್ಟ್ ಮಾಡ್ತಿದ್ದೀರಿ? ನೀರಿಲ್ಲದೆ ಕತ್ಲೆಯಲ್ಲೇ ಮಲಗಬೇಕು ಅಷ್ಟೇ. ಮಳೆ ಬಂದರೂ ನೀರಿಲ್ಲ, ಕರೆಂಟ್ ಇಲ್ಲ. ಇಲ್ಲ, ಫಸ್ಟ್ ಟೈಮ್ ಈ ತರ ಆಗಿದ್ದು. ಮಳೆ ಬರ್ತದೆ ಇಲ್ಲಿ ಫಸ್ಟ್ ಟೈಮ್. ನಾವು ಮನೆ ಕಟ್ಟಿ 45 ಇಯರ್ಸ್ ಆಯಿತು. ಮಣಿಪಾಲದಲ್ಲಿ ಮೊದಲೆಲ್ಲ ಕುಂಡೇಲ್ ಕಾಡು ಅಂತ ಇತ್ತು. ಎಲ್ಲ ನೀರು ಕುಂಡೇಲ್ ಕಾಡಿಂದ ಹೋಗಿ ಅಲ್ಲಿ ತೋಡಿಗೆ ಹೋಗ್ತಾ ಇತ್ತು. ಈಗ ಕುಂಡೇಲ್ ಕಾಡು ಹಬ್ಬಿದ್ದಂಥ ಪರಿಸರದಲ್ಲಿ ಬಿಲ್ಡಿಂಗ್ಗಳು ಬಂದಿದೆ. ಬಿಲ್ಡಿಂಗ್ಗಳು ಬಂದಾಗ ತಡೆಗೋಡೆ ನಿರ್ಮಿಸಿ ರೋಡನ್ನು, ಈ ಮಳೆ ನೀರನ್ನು ರೋಡಲ್ಲಿ ಹೋಗುವಂಥ ವ್ಯವಸ್ಥೆ ಮಾಡಿದರು. ರೋಡಲ್ಲಿ ಹೋದರೂ ಕೂಡ ಅಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ಅಲ್ಲಿ ಏನು ಮಾಡಿದರು, ಅವೈಜ್ಞಿಕವಾಗಿ ಇಲ್ಲಿ ಬಂದಂಥ ನೀರನ್ನು ಇಲ್ಲಿ ಎಡಬದಿಗೆ ಬಲಬದಿಗೆ ತಿರುಗಿಸಿದರು. ರೆಸಿಡೆನ್ಷಿಯಲ್ ತಿರುಗಿಸಿದಾಗ ಆ ಇಡೀ ಮಣಿಪಾಲದ ನೀರು ಅಲ್ಲಿ ಡಿವೈಡ್ ಆಗಿ ಹೋಗ್ತಾ ಇದ್ದಂಥ ನೀರು ಒಂದೇ ಸಲ ಒಂದು ಕಡೆ ಬಂದು ಇಲ್ಲೊಂದು 6 ಮನೆಗಳ ಕಂಪೌಂಡ್ ಒಳಗೆ ನುಗ್ಗಿ, ಕಂಪೌಂಡ್ ಒಡೆದು, ಒಂದು ಕಂಪೌಂಡ್ ಹೊಡೆದು ಇನ್ನೊಂದು ಮನೆ, ಇನ್ನೊಂದು ಕಂಪೌಂಡ್, ಎಲ್ಲ 3-4 ಮನೆಗಳದ್ದು ಕಂಪೌಂಡ್ ಹೊಡೆದು ಹೊರಗೆ ಬಂದು ಅಲ್ಲಿಂದ ಮುಂದೆ ಹೋಗಿ ಅಲ್ಲಿ ಕುಂಡೇಲ್ ಪರಿಸರದಲ್ಲಿ ಎಲ್ಲರ ಮನೆ ಒಳಗೆ ಮಣ್ಣು ತುಂಬಿದ್ದು. ಜೂನ್ 2ನೇ ವಾರದಲ್ಲಿ ಮುಂಗಾರು ಪ್ರವೇಶ ಮಾಡಲಿದೆ. ಇದಕ್ಕೂ ಮೊದಲು ವಾಯುಭಾರ ಕುಸಿತ ಮತ್ತು ಚಂಡಮಾರುತದ ಅಬ್ಬರದ ಮಳೆ ಕರಾವಳಿಯಲ್ಲಿ ಸುರಿದಿದೆ. ಮುಂಗಾರು ಪ್ರವೇಶಕ್ಕೂ ಮುನ್ನ ಜಿಲ್ಲಾಡಳಿತ, ಸ್ಥಳೀಯ ಆಡಳಿತಗಳು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಿದೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.